ಮೇ ತಿಂಗಳ ಮಕರ ರಾಶಿಯ ಭವಿಷ್ಯ. ಯಾರ್ಯಾರು ಮಕರ ರಾಶಿಯವರಿದ್ದೀರೋ ಈ ತಿಂಗಳು ಅದ್ಭುತ ಅಂತಾನೆ ಹೇಳ್ಬೋದು. ಎಲ್ಲ ಕಡೆಯಿಂದನೂ ಗೌರವ ಸಿಗುತ್ತದೆ. ಉದ್ಯೋಗದ ಜಾಗದಲ್ಲಿರ್ಬೋದು, ವ್ಯಾಪಾರಸ್ಥರ ಜಾಗದಲ್ಲಿರ್ಬೋದು, ಇಲ್ಲ ಕುಟುಂಬದಲ್ಲಿ ಇರ್ಬೋದು, ನಿಮಗೆ ಒಂದು ಗೌರವ ಅಂತ ಸಿಕ್ಕೇ ಸಿಗುತ್ತೆ. ಎಷ್ಟೇ ಒತ್ತಡ ಇರಲಿ, ಕೆಲಸ ಕಾರ್ಯಗಳಲ್ಲಿ ಸುಗಮವಾಗಿ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಕಣ್ಣು ಮತ್ತು ಕಾಲಿನ ತೊಂದರೆಗಳು ಈ ತಿಂಗಳಲ್ಲಿ ಜಾಸ್ತಿ ಕಾಡುತ್ತೆ, ಅದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಹಾಗೆ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂದರೆ ಅದ್ಭುತವಾದಂಥ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕ್ಷೇತ್ರದಲ್ಲೂ ಸಾಧನೆಯನ್ನು ಸಾಧಿಸ್ತೀರಾ. ಹಾಗೆ ಯಾರ್ಯಾರಿಗೆ ನಿಮಗೆ ಏನು ಪ್ರಮೋಷನ್ ಸಿಕ್ಕಿಲ್ಲ, ಉದ್ಯೋಗಸ್ಥರಿಗೆ ಖಂಡಿತವಾಗ್ಲೂ ಪ್ರಮೋಷನ್ ಸಿಗುವಂಥ ತಿಂಗಳು. ಹಾಗೆ ವ್ಯಾಪಾರಸ್ಥರಿಗೆ ಎಲ್ಲ ಮೂಲಗಳಿಂದನೂ ಲಾಭ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಮಕರ ರಾಶಿಯವರಿಗೆ ಮೇ ತಿಂಗಳು ಅದ್ಭುತವಾದ ತಿಂಗಳು. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಿಸ್ಬೇಕು ಅಂದರೆ ಕಪ್ಪು ಬಟ್ಟೆಯನ್ನು ನೀವು ನಿರ್ಗತಿಕರಿಗೆ ದಾನವನ್ನಾಗಿ ಕೊಡಿ. ಹಾಗೆ ಕಪ್ಪು ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ದೇವಸ್ಥಾನಗಳಿಗೆ ದಾನವಾಗಿ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ಶನಿವಾರ ಹನುಮಾನ್ ಚಾಲೀಸ್ನ ಕೇಳಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಹಾಗೆ ಮಂಗಳವಾರದ ದಿನ ಯಾರ್ಯಾರು ಮಕರ ರಾಶಿಯವರಿದ್ದೀರೋ ನೀವೆಲ್ಲರೂ ಕೂಡ ಹನುಮಂತನ ದೇವಸ್ಥಾನದಲ್ಲಿ 10 ನಿಮಿಷಗಳ ಕಾಲ ಕೂತ್ಕೊಂಡು ಬರೋದ್ರಿಂದ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಧನ್ಯವಾದಗಳು.